ನಿನ್ನೆ ಎಪಿಸೋಡ್ ನೋಡಿದ್ರಿ, ಹಾ ಸೊ ಗೊತ್ತಿದೆ ಎಲ್ಲ. ಗೊತ್ತಿದೆ ಅದೇ. ಸೊ ಅದೇ ಸುದೀಪ್ ಸರ್ ಪ್ರತಿ ಸೀಸನ್ ಪ್ರತಿ ವೀಕೆಂಡ್ ಅಲ್ಲೂ ಹೇಳ್ತಾ ಬಂದ್ರು, ಅಂದ್ರೆ ನಿಮ್ಮಲ್ಲಿ ಏನ್ ಮೈನಸ್ ಪಾಯಿಂಟ್ ಇದೆ, ಅದು ಏನ್ ಹೇಗೆ ಎಫೆಕ್ಟ್ ಆಗ್ತಿದೆ ನಿಮ್ಮ ಆಟಕ್ಕೆ ಅಂತ. ಬಟ್ ಯಾರು ಕೇಳ್ದೆ ಇರೋರು ಈ ಫ್ಯಾಮಿಲಿ ರೌಂಡ್ ಅಲ್ಲಿ ಅವ್ರ ಪೇರೆಂಟ್ಸ್ ಆಗ್ಲಿ ಅವ್ರ ಸಿಸ್ಟರ್ಸ್ ಆಗ್ಲಿ ಹೇಳಿದ್ಮೇಲೆ ಸ್ವಲ್ಪ ತಲೆಗೆ ಹಾಕೊಂತಾ ಇದಾರೆ ಅಂತ ವಿಷಯ. ಓಕೆ. ಸೊ ಈಗ ಯಾರು ಫ್ರೆಂಡ್ಶಿಪ್ ಸೀರಿಯಸ್ ತಗೊಂಡು ಅದನ್ನ ಬಿಡ್ತಾರೆ ಅನ್ಸುತ್ತೆ. ಈಗ ಭವ್ಯ ತ್ರಿವಿಕ್ರಮ್ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು, ಒಬ್ರನ್ನೊಬ್ರು ಬಿಡ್ಕೊಡ್ತಿರ್ಲಿಲ್ಲ. ತ್ರಿವಿಕ್ರಮ್ ಹೋದ್ರು ಅಂತ ಭವ್ಯ ಇವಾಗ ನೆಕ್ಸ್ಟ್ ಬೇರೆಯವ್ರ ಜೊತೆ ಆತರ ಬಾಂಡಿಂಗ್ ಕ್ರಿಯೇಟ್ ಮಾಡಕ್ ಹೋಗ್ತಾರೆ. ಸೊ ಅವ್ರದ್ದು ಪ್ಲಸ್ ಪಾಯಿಂಟ್ ಎಷ್ಟು ತನಕ ಅಂದ್ರೆ ಯೂಸ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಯೂಸ್ ಮಾಡಿ ಆಮೇಲೆ ಅವ್ರನ್ನ ಥ್ರೋ ಮಾಡ್ತಾರೆ. ಆಮೇಲೆ ಇವಾಗ ಏನಾದ್ರು ಭವ್ಯನಿಗೆ ಹನುಮಂತಂದು ಇಂಪಾರ್ಟೆನ್ಸ್ ಬಂತು ಅಂದ್ರೆ ಸೊ ಹನುಮಂತನಿಗೆ ಜಾಸ್ತಿ ಫೋಕಸ್ ಭವ್ಯ ಕೊಡ್ತಾರೆ. ಓಕೆನಾ. ಆಮೇಲೆ ಭವ್ಯ ಅದು ಹನುಮಂತಂದು ನನಗೊಂದು ಬಾಂಡಿಂಗ್ ಮುಗೀತು ಅಂತ ಹೇಳಿದ್ಮೇಲೆ ಭವ್ಯ ಅವರು ವಿಡ್ರಾ ಮಾಡ್ತಾರೆ, ವ್ಯಕ್ತಿತ್ವ ಆಟದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಟೋಟಲಿ ಶೋನೇ ಅದೇ. ಯಾರ ವ್ಯಕ್ತಿತ್ವಕ್ಕೂ ಒಂದು ಬೆಲೆ ಕೊಡಲ್ಲ. ಸೊ ಎಲ್ಲರಿಗೂ ಅವ್ರವ್ರದ್ದು ಸ್ವಾರ್ಥಗತ್ತೆ, ಅದರಿಂದ ಆಟ ಆಡ್ತಾರೆ. ಆಮೇಲೆ ಅವ್ರ ಯೂಸ್ ಮುಗೀತು ಅಂದ್ಮೇಲೆ ಅವ್ರನ್ನ ಬಿಸಾಕ್ಬಿಡ್ತಾರೆ, ಥ್ರೋ ಮಾಡಿ. ಇದು ವ್ಯಕ್ತಿತ್ವನ ವ್ಯಕ್ತಿತ್ವ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅಂದ್ರೆ ಇಷ್ಟ ದಿವಸ ಅವ್ರು ಯಾರನ್ನು ವ್ಯಕ್ತಿತ್ವದಲ್ಲಿ ಅವ್ರವ್ರ ವ್ಯಕ್ತಿತ್ವದಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತಾ? ಅಂದ್ರೆ ಇಲ್ಲ, ಯಾರು ಅವ್ರವ್ರ ವ್ಯಕ್ತಿತ್ವಲ್ಲೇ. ಇವಾಗ ಹನುಮಂತ ಅವರು ನಾರ್ಮಲ್ ತುಂಬಾ ಒಂಥರ ಇನ್ನೋಸೆಂಟ್ ಆಗಿ ಅವ್ರು ಇದ್ ಮಾಡ್ತಾರೆ, ಬಟ್ ಅವ್ರು ಅಷ್ಟು ಇನ್ನೋಸೆಂಟ್ ಅಲ್ಲ. ಅವ್ರಿಗೆಲ್ಲರಿಗೂ ಗೊತ್ತಿದೆ. ಸೊ ಯಾವ ಟೈಮಲ್ಲಿ ಯಾವ್ದಾವ್ ತರ ನಾನು ರಿಯಾಕ್ಟ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಅದ್ರದ್ದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಇಡೀ ಮನೆಯಲ್ಲಿ ಯಾರಾದ್ರೂ ಟ್ಯಾಲೆಂಟೆಡ್ ಅಂತ ಇದ್ರೆ ಅದು ಹನುಮಂತ. ಸೊ ಅದೇ ಸುದೀಪ್ ಸರ್ ಹೇಳಿದ್ರು, ಪ್ರತಿ ವೀಕೆಂಡ್ ಅಲ್ಲೂ ಹೇಳಕ್ ಟ್ರೈ ಮಾಡಿದ್ರು, ನಿಮ್ಮ ಆಟ ಮರ್ತೋಗಿ ನೀವು ಬಾಂಡಿಂಗ್ ಅಲ್ಲಿ ಸ್ನೇಹ ಅದು ಇದು ಅನ್ಕೊಂಡ ನೀವು ಮರ್ತೋಗ್ತಿದ್ರ ಆಟನ ಅಂತ ಎಷ್ಟ್ ಹೇಳಿದ್ರು ಅವ್ರಿಗೆ ತಿಳ್ಕೊಂಡಿರ್ಲಿಲ್ಲ. ಈ ಸಲಿ ಫ್ಯಾಮಿಲಿ ರೌಂಡ್ ಅಲ್ಲಿ ಅವ್ರ ಪೇರೆಂಟ್ಸ್ ಹೇಳಿದ್ಮೇಲೆ ಸೊ ಅವ್ರಿಗೆ ಅರ್ಥ ಆಗಿದೆ. ಸೊ ನಿನ್ನೆ ಅವ್ರ ಸ್ನೇಹ ಬೇಡ ನನಗೆ, ಇವ್ರ ಸ್ನೇಹ ಬೇಡ ನನಗೆ ಅಂತ ಎಲ್ಲರೂ ಕಟ್ ಆಫ್ ಮಾಡಕ್ಕೆ ಟ್ರೈ ಮಾಡಿದ್ರು. ರಜತ್ ಅವ್ರು ಆಡ್ತಾರೆ, ಇವ್ರು ರಜತ್ ಅವ್ರು ಓಕೆ, ಅವ್ರದ್ದು ಬಾಯ್ ಇದೆ. ಬಟ್ ಅವರು ಚೆನ್ನಾಗಿ ಇವಾಗ ಕ್ಯಾಪ್ಟನ್ ಆಗಿದಾರಲ್ಲ, ಈ ಸತಿ ಈ ವೀಕಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ, ನೋಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ಅವ್ರು ಕ್ಯಾಪ್ಟನ್ ಆಗ್ಬೇಕಾಯ್ತು. ಬಟ್ ಹನುಮಂತ ಚೆನ್ನಾಗಿದ್ದಾರೆ. ಯಾರು ವಿನ್ ಆಗ್ಬೇಕು? ನನ್ಗೆ ಹನುಮಂತ ವಿನ್ ಆಗ್ಬೇಕು. ಸರ್ ನಿಮ್ಗೆ? ನಮಗೂ ಹನುಮಂತ ವಿನ್ ಆಗ್ತದೆ. ಟಾಪ್ 5 ಅಲ್ಲಿ ಯಾರು ಇರ್ಬೋದು? ಫಸ್ಟ್ ಹನುಮಂತು, ಧನ್ರಾಜ್, ತ್ರಿವಿಕ್ರಮ್, ಗೌತಮಿ ಇರ್ತಾರೆ ಅನ್ಸುತ್ತಾ? ಕೊನೆಯಲ್ಲಿ ಚೈತ್ರ ಬರ್ಬೋದು. ನಿಮ್ಗೆ ಏನ್ ಅನ್ಸುತ್ತೆ ಕಷಾಯ ಟಾಸ್ಕ್ ಬಗ್ಗೆ? ಹೌದು, ಅದರಲ್ಲಿ ಜಾಸ್ತಿ ಚೈತ್ರಗೆ ಕುಡಿಸಿದ್ರು. ಎಲ್ರಿಗೂ ಈಕ್ವಲ್ ಆಗಿ ನೋಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇವಾಗ ಅದೇ ಹೇಳಿದ್ನಲ್ಲ, ಲವ್ ಕಪಲ್ ತರ ಕಾಣಿಸ್ಕೊಂಡ್ಬಿಟ್ರೆ ಹೌದು, ಹೈಲೈಟ್ ಆಗ್ತೀವಿ, ಫಾಲೋವರ್ಸ್ ಆಗ್ಲಿ ಅಥವಾ ವೋಟಿಂಗ್ ಆಗ್ಲಿ ಚೆನ್ನಾಗ್ ಬರುತ್ತೆ ಅನ್ನೋದು ಒಂದು ಪ್ರತಿ ಸೀಸನ್ ನೋಡ್ಕೊಂಡ್ ಗೇಮ್ಗೆ ಫೋಕಸ್ ಮಾಡ್ಬೇಕು. ಬಟ್ ಆತರ ಅನ್ಕೊಂಡ್ ಎಲ್ರು ಗೇಮ್ ಆಡ್ತಿದಾರೆ, ಆಡಕ್ಕೂ ಹೋಗಿದ್ದಾರೆ ಅಂತ ಆಯ್ತು. ಸೊ ಈ ಸೀಸನ್ ಆತರದ ಮಿಸ್ಟೇಕ್ ಯಾರಾದ್ರೂ ಮಾಡಿದ್ರಾ? ಮಾಡ್ತಾ ಇದಾರೆ, ಕಪಲ್ಸ್ ಕಾಣಿಸ್ಕೊಂಡಿದಾರಲ್ಲ. ರೆಸ್ಪೆಕ್ಟ್ ಒಪ್ಕೊಂತೀವಿ, ಆದ್ರೆ ಇದೇ ಮಾತು ಸುದೀಪ್ ಸರ್ ತುಂಬಾ ಟೈಮ್ ಅಲ್ಲಿ ಹೇಳ್ಕೊಂಡ್ ಬಂದ್ರು, ಬಟ್ ಯಾರು ತಲೆಗೆ ಅಷ್ಟು ತಗೊಂಡಿಲ್ಲ ಸೀರಿಯಸ್ ಆಗಿ. ಗೌತಮಿ ಅವ್ರ ವಿಷಯ ಸೇಮ್ ಇದೆನು, ಗೌತಮಿ ಮತ್ತೆ ಮಂಜು ಅವರು. ಗೌತಮಿ ಅವರು ಬ್ಯಾಕ್ ಔಟ್ ಆಗ್ತಾ ಇದ್ರು ಅವರಿಂದ, ಬಟ್ ಇವ್ರು ತುಂಬಾ ಎಡುತ್ತಿದ್ದಾರೆ ಅಂತ ಅನ್ಸ್ತು. ಅವ್ರ ಹೆಂಗೆ ಸ್ಟಾಪ್ ಕಂಟೆಸ್ಟೆಂಟ್ ಅವರು. ಫ್ಯಾಮಿಲಿ ರೌಂಡ್ ಇಂದ ಮುಂಚೆನೂ ಗೌತಮಿ ಫ್ರೆಂಡ್ಶಿಪ್ ಬೇಡ ಅಂತ. ಹೌದು, ಅವ್ರು ಬ್ಯಾಕ್ ಮಂಜು ಬ್ಯಾಕ್ ಆಗಿಲ್ಲ. ಅವ್ರ ಫ್ಯಾಮಿಲಿ ಹೇಳಿದ್ಮೇಲೆ ಪ್ರಾಮಿಸ್ ತಗೊಂಡ್ಮೇಲೆ ಬ್ಯಾಕ್ ಆಗಿದ್ದಾರೆ ಅಂದ್ರೆ ಸೊ ಅವ್ರು ಅವಾಗೆ ಕೊಡ್ತಾರೆ ಅನ್ಸುತ್ತೆ. ಆ ಕಾರಣಕ್ಕೆ ಅವ್ರದೇನೆ ಎಪಿಸೋಡ್ ಅಲ್ಲಿ ಕೂಡ ಗೌತಮಿ ಸೇಮ್ ಇದನ್ನೇ ಹೇಳಿದ್ರು, ಅವ್ರ ಫ್ಯಾಮಿಲಿಗೋಸ್ಕರ ನನ್ನಿಂದ ನಮ್ಗಿಂತ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದೇ ರೀಸನ್ಗೋಸ್ಕರ ಮಂಚೂರ್ ಆತರ ಮಾಡ್ತಿದ್ದಾರೆ. ಕಂಟಿನ್ಯೂ ಮಾಡ್ಬೋದು ಹೊರಗಡೆ ಬಂದಾಗ ಫ್ರೆಂಡ್ಶಿಪ್ ನ. 2 ತಲೆ ನಾಗರಾವ್ ಯಾರು? 2 ತಲೆ ನಾಗರಾವ್ ಇಲ್ಲ, ಚೈತ್ರಾಗೆ ಕೊಡ್ತೀನಿ ಅದನ್ನ. ಯಾಕಂದ್ರೆ ಅವರು ಶಿಶಿರ್ ವಿಷಯದಲ್ಲೂ ಹಾಗೆ ಮಾಡಿದ್ರು, ಮತ್ತೆ ಐಶ್ವರ್ಯ ವಿಷಯದಲ್ಲೂ ಹಾಗೆ ಮಾಡ್ತಾರೆ. ಇಲ್ಲಿ ಮೋಕ್ಷಿತಾ ಹತ್ರ ಹೇಳ್ತೀನಿ ಅಂತಾರೆ, ಐಶ್ವರ್ಯ ಹತ್ರ ಹೇಳಿದಾನೆ ಅಂತ ಹೇಳಿದ್ರು. ಒಂದು ಗೇಮಲ್ಲಿ ಪಾಪ ಶಿಶಿರ್ ಅವ್ರು ಮೋಸನೇ ಮಾಡಿದ್ರು. ಅವರು ತ್ರಿವಿಕ್ರಮ್ ಬೇಕು ಅಂತ ಹೇಳಿ ಶಿಶಿರ್ನ ಹಿಂದೆ ಹಾಕಿದ್ರು. ಶಿಶಿರ್ ಚೆನ್ನಾಗೇ ಆಡ್ತಿದ್ರು. ಐಶ್ವರ್ಯ ಮತ್ತೆ ಮೋಕ್ಷಿತಾ ಅವ್ರ ಫ್ರೆಂಡ್ಶಿಪ್ ಮಧ್ಯ ಶಿಶಿರ್ ಆಡೋದು. ಹೌದು, ಅವ್ರೆಂತ ಒಳ್ಳೆ ಕಂಟೆಸ್ಟೆಂಟ್ ಅವರು. ಇಲ್ಲಿ ಮೋಕ್ಷಿತಾ ಕಂಪ್ಲೈಂಟ್, ಇಲ್ಲಿ ಐಶ್ವರ್ಯ ಕಂಫರ್ಟ್ ಝೋನ್ ಹೋಗಿ ಇವ್ರ ಮಧ್ಯದಲ್ಲಿ ಹಿಂದೆ ಹೋದಾಗಂತು. ಚಂದ್ರು ಕೂಡ ಇಷ್ಟ ಆಗ್ಲಿಲ್ಲ ಅದು, ಅದಕ್ಕೆ ಅವ್ರು ಹೋದ್ರು. ಐಶ್ವರ್ಯ ಫಸ್ಟೇ ಹೋಗ್ಬೇಕಾಗಿತ್ತು, ರಿಸೆಟ್ ಆಗಿ ಹೋಗಿದ್ದಾರೆ ಅಷ್ಟೇ. ಓಕೆ, ನಿಮ್ಗೆ ಸೇಮ್ ಅದೇನಾ? ಹನುಮಂತ ನಿಜವಾಗ್ಲೂ ಮುಗ್ಧಾನ ಅಥವಾ ತುಂಬಾ ಸ್ಮಾರ್ಟ್ ಆಗಿ ಯಾರಾದ್ರೂ ಆಡ್ತಿದಾರ ಅಂತ? ಸ್ಮಾರ್ಟ್ ಆಗು ಆಡ್ತಿದ್ದಾನೆ, ಮುಗ್ಧವನು ಹೌದು. ನನ್ಗೊಂದ್ ಫಸ್ಟ್ ಬಂದಾಗ ಒಂದ್ಮೇಲೆ ಜಾಸ್ತಿ ಒಪಿನಿಯನ್ ಇತ್ತು, ಗೆಲ್ಬೋದು ಇವನು ಮಾತಲ್ಲಿ ಎಲ್ಲಾರನ್ನ ಮಾಡ್ಬಿಟ್ಟು. ಲೈಕ್ ಫಸ್ಟ್ ಬಂದಾಗ ಫಿಸಿಕಲ್ ಆಗು ಇದ್ದ, ಮಾತಲ್ಲೂ ಇದ್ದ. ಸೊ ಹನುಮಂತ ಇದ್ದಾನೆ, ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಸ್ಮಾರ್ಟ್ ಅನ್ಸುತ್ತೆ, ಬುದ್ಧಿವಂತಿಕೆನೂ ಹೌದು. ಓಕೆ, ಬಿಗ್ ಬಾಸ್ ಹೇಳಕ್ಕಾಗಲ್ಲ, ಲಾಸ್ಟ್ ವರ್ಗು ಅವ್ರು ಹಂಗೆ ಇದ್ದು
ಅದೇ ಅವರು ವ್ಯಕ್ತಿತ್ವ ಆದ್ರೂ ಆಗ್ಬೋದು, ಯಾಕಂದ್ರೆ ಎಷ್ಟೋ ಸೀಸನ್ ಗಳಲ್ಲಿ ಹೇಳ್ಬೇಕು ಅಂದ್ರೆ ಧನರಾಜ್ಗೆ ಒಂದು ಅಡ್ವಾಂಟೇಜ್ ಸಿಕ್ಕಿದೆ. ಹೌದು, ಹನ್ಮೇಲೆ. ಹನುಮಂತು ಬಂದ್ಮೇಲೆ ಒಂದು ಅವ್ರಿಬ್ಬರು ಧೈರ್ಯ ಆಗ್ಲಿ. ಬಾಂಡಿಂಗ್ ಚೆನ್ನಾಗಿದೆ ಅವ್ರಿಬ್ರ ಮಧ್ಯೆ. ಧನರಾಜ್ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋ ಒಂಥರ ಹನುಮಂತನೇ ಕಾರಣ ಅಂತ ಹೇಳ್ಬೋದು. ಹೌದು. ನಾವು ಫಸ್ಟ್ ಇಂದ ಬಿಗ್ ಬಾಸ್ ನ ನೋಡ್ತಾ ಇದೀವಲ್ಲ, ಆ ಇದ್ರಲ್ಲಿ ಹೇಳ್ತಾ ಇದ್ವಿ ಧನರಾಜ್ ಇವತ್ ನಿಂತಿದ್ದಾನೆ ಅಂದ್ರೆ ಹನುಮಂತ ಪಕ್ಕದಲ್ಲಿ ಇದಾರೆ ಅಂತಾನೆ ಅಷ್ಟೇ. ಈಗ ನಿಮ್ಗೆ ಯಾರು ಜೋಡಿ ಇಷ್ಟ ಆಗ್ತಿದೆ ಅಂದ್ರೆ ನೋಡಕ್ ಎಂಟರ್ಟೈನ್ ಮಾಡ್ತಿದ್ದಾರೆ ಇವರು, ನಾನ್ ಮತ್ತೆ ನೋಡ್ಬೇಕು ಇನ್ನು. ರಜತ್ ಹಾ, ಚೈತ್ರ ಅವ್ರ ಜೋಡಿ ಎಂಟರ್ಟೈನ್ಮೆಂಟ್ ಇದೆ. ಮೇನ್ ನಮಗ್ ಬೇಕಾದ್ರೆ ಇಂಟ್ರೆಸ್ಟಿಂಗ್ ಇರ್ಬೇಕು, ನೋಡ್ಬೇಕು ಅಂತ ಅನ್ಸ್ಬೇಕು ಯಾವಾಗೂ. ಇಲ್ಲ, ಭವ್ಯ ತ್ರಿವಿಕ್ರಮ್ ಪೇರು ಚೆನ್ನಾಗಿದೆ, ಕಿತ್ತಾಡ್ಕೊಂಡು ಒಂಥರ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ನಿಮ್ಗೆ ಎಲ್ಲ ಇರ್ಬೇಕು, ಜಗಳನೇ ಇರ್ಬೇಕು. ಧನರಾಜ್ ಚೆನ್ನಾಗಿದೆ, ಹನುಮಂತು ಚೆನ್ನಾಗಿದೆ, ಗುಸುಗುಸದೆ ಚೆನ್ನಾಗಿ. ಚೆನ್ನಾಗಿದೆ. ರಜತ್ ಚೈತ್ರ ಹೌದು. ಸೀರಿಯಸ್ ಆಗಿ ಜಗಳ ಆಡ್ತಾರೆ ಅವರು, But ಅದೇ entertain ಆಗಿ ಕಾಣಿಸ್ತಿದೆ. ನೋಡೋಕೆ ಬಾಸ್ ಬಾಸ್ ಅನ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಆದ್ರೂ ಧನರಾಜ್ ಹನುಮಂತು ಚೆನ್ನಾಗಿದೆ ಅದಕ್ಕೆ. ಹೌದು. ಪೇರಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಚೆನ್ನಾಗಿದೆ. ಓಕೆ, ಇಷ್ಟು ಜನ ಈ ತರ ಸ್ನೇಹ ನನ್ ಫೇವರೇಟ್, ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ. ಇವ್ರಿದ್ರೇನೆ ನನ್ನ ಆಟ ಮುಂದೆ ಹೋಗಕ್ ಆಗಲ್ಲ, ಸ್ಪೀಡ್ ಜಾಸ್ತಿ ಆಗಲ್ಲ ಅಂತ ಅವ್ರವ್ರೇ ಕಟ್ ಮಾಡ್ಕೊಂಡ್ರು. ಹೌದು, ನಿನ್ನೆ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಆಗ್ಲಿ ಆಗ್ಲಿ ಮಂಜು ಗೌತಮಿ. ಓಕೆ, ಸೊ ಅಂದ್ರೆ ಇಷ್ಟ ದಿವಸ ಇದ್ದಿದ್ದು ಸತ್ಯನಾ, ಈಗ ಈಗಿರೋ ಸತ್ಯ? ಅಲ್ಲಲ್ಲ, ಅವ್ರವ್ರು ಹೇಳಿರೋದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಡಿಫರ್ ಆಗುತ್ತೆ. ಹ್ಮ್. ಅಂದ್ರೆ ಅವ್ರ ಮಂಜು ಅವರು ಚೆನ್ನಾಗಿ ಉತ್ತರ ಕೊಟ್ಟರು ಅದ್ರಲ್ಲಿ. ಓಕೆ, ಸೊ ಅವರ ಜರ್ನಿಗೆ ಏನೋ ಧಕ್ಕೆ ಆಗ್ಬಾರ್ದು, ವಿನ್ನಿಂಗ್ ಪೊಸಿಷನ್ಗೆ ಹೋಗಕ್ಕೆ ಅದು ಧಕ್ಕೆ ಆಗ್ಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುದೀಪ್ ಅವರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಪ್ರತಿ ವಾರನು. ಮೇ ಬಿ ನಿನ್ನೆ ಏನೋ ಸೀಟ್ ಬೆಲ್ಟ್ ಹಾಕೊಳ್ಳಿ, ಎತ್ತಿಸ್ಕೊಳ್ಳಿ ಅಂತ ಅಂದಾಗ ಎಲ್ಲರಿಗೆ ಒಂದು ಭಯ ಲೈಟ್ ಸ್ಟಾರ್ಟ್ ಆಯ್ತು. ಲೈಟ್ ಹೊಡೆದಿರ್ಬೋದು ಅಂತ. ಅಂಡ್ ಮೋರ್ ಓವರ್ 3 weeks ಇದೆ ಅನ್ಸುತ್ತೆ. ಹೌದು. ಸೊ ಶಾರ್ಟ್ ವೈಲ್ ದೇ ಹ್ಯಾವ್ ಟು ಎಚ್ಚೆತ್ಕೋಬೇಕು. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಇವ್ರ ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಾಯ್ತು. ಅವ್ರು ತುಂಬಾ ಚೆನ್ನಾಗಿ ಹೋಗಿದ್ದಾರೆ, ಅವ್ರ ಮಾತು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ಲೈಕ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಲಿ, ಇನ್ನೂ ಜಾಸ್ತಿ ಹೆಸರು ಮಾಡ್ಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.